ಪತಿಯಿಂದಲೇ ಪತ್ನಿಯ ಭೀಕರ ಹತ್ಯೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನಲ್ಲಿ ನಡೆದಂತಹ ಮರ್ಡರ್ ಇದು. ಕೊಲೆ ಮಾಡಿ ಬೆಡ್ಶೀಟ್ನಲ್ಲಿ ಶವವನ್ನು ಸುತ್ತಿಟ್ಟಿದ್ದ ಭೂಪ ಅನ್ನೋದು ಗೊತ್ತಾಗ್ತಾ ಇದೆ. ರಿಯಾ ಕುಮಾರಿ 21 ವರ್ಷ, ಕೊಲೆಯಾದಂತಹ ಪತ್ನಿ. ಕುಂಬಳಗೋಡು ವ್ಯಾಪ್ತಿಯ ಗೇರುಪಾಳ್ಯದಲ್ಲಿ ನಡೆದಂತಹ ಮರ್ಡರ್ ಇದು. 1 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದಿದ್ರಂತೆ ದಂಪತಿ ಹೊಟ್ಟೆಪಾಡಿಗಾಗಿ. 4-5 ದಿನಗಳ ಹಿಂದೆ ಕೊಲೆ ನಡೆದಿರುವಂತಹ ಶಂಕೆ ವ್ಯಕ್ತವಾಗಿದೆ. ಕೊಲೆ ಪ್ರಕರಣವನ್ನ ದಾಖಲಿಸಿಕೊಂಡಂತಹ ಪೊಲೀಸರು ಆರೋಪಿಗಾಗಿ ಶೋಧವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಮರ್ಡರ್, ಗಂಡನೇ ಹೆಂಡತಿಯನ್ನ ಭರ್ಬರವಾಗಿ ಹತ್ಯೆಗೈದು ಬೆಡ್ಶೀಟ್ನಲ್ಲಿ ಸುತ್ತಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಅಕ್ಕಪಕ್ಕದ ಮನೆಯವರಿಗೆ ಡೌಟ್ ಬಂದಿದೆ, ದುರ್ವಾಸನೆ ಬಂದಿದೆ. ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಡೋರ್ ಒಡೆದು ಒಳಗೋದಂತಹ ಸಂದರ್ಭದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಶವ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಕೊಲೆಯಾಗಿರೋದನ್ನು ಪೊಲೀಸರು ಕನ್ಫರ್ಮ್ ಮಾಡಿದ್ದಾರೆ. ಬಟ್ ಕೊಲೆಗೆ ಮೋಟಿವ್ ಏನು ಅನ್ನೋದು ಗೊತ್ತಾಗಬೇಕಿದೆ. ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಡೀಟೇಲ್ಸನ್ನು ಕೊಡ್ತಾರೆ. ನರಸಿಂಹಮೂರ್ತಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಯಾರದು ಪಾಪಿ ಪತಿ, ಯಾಕಾಗಿ ಹತ್ಯೆ ಮಾಡಿದ್ನಂತೆ, ಏನು ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ. ಪ್ರೇಮ, ಬೆಂಗಳೂರಿನ ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಗೇರುಪಾಳ್ಯದಲ್ಲಿ ಕೊಲೆ ನಡೆದಿರುವಂತಹದ್ದು. ರೀಮಾ ಕುಮಾರಿ ಅಂತೇಳಿ ಸುಮಾರು 20 ವರ್ಷದ ಈಕೆ ಗಂಡ ಧೀರಜ್ ಕುಮಾರ್ನಿಂದ ಕೊಲೆಯಾಗಿದ್ದಾಳೆ. ಕಳೆದ 4 ದಿನಗಳ ಹಿಂದೆಯೇ ಕೊಲೆಯನ್ನ ಮಾಡಿ ಆತ ಆ ಪತ್ನಿಯನ್ನ ಬೆಡ್ಶೀಟ್ ನಲ್ಲಿ ಸುತ್ತಿ ಹೊರಟೋಗಿದ್ದಾನೆ. ನಿನ್ನೆ ಸಂಜೆ ಈ ರೀಮಾ ಕುಮಾರಿಯ ಸ್ನೇಹಿತೆ ಮನೆಯ ಬಳಿ ಬರ್ತಾಳೆ. ಆ ಸಂದರ್ಭದಲ್ಲಿ ಮನೆ ಡೋರನ್ನ ಲಾಕ್ ತಟ್ತಾಳೆ, ಯಾರು ಕೂಡ ತೆಗೆಯೋದಿಲ್ಲ. ಅದಾದ ಬಳಿಕ ಮನೆ ಎಲ್ಲೋ ಒಂದ್ ರೀತಿ ಮನೆಯಿಂದ ಕೆಟ್ಟ ವಾಸನೆ ಬರ್ತಿರುತ್ತೆ. ಹೀಗಾಗಿ ಕೂಡ್ಲೆ ಆಕೆ ತನ್ನ ಮಾಲೀಕರಿಗೆ, ಆ ಮನೆಯ ಮಾಲೀಕರಿಗೆ ಕರೆಯನ್ನ ಮಾಡ್ತವೆ. ಮನೆಯ ಮಾಲೀಕರು ಬಂದು ಇನ್ನೊಂದು ಕೀಯಲ್ಲಿ ಬೀಗವನ್ನ ತೆಗೆದು ಒಳಗೆ ಹೋದಂತಹ ಸಂದರ್ಭದಲ್ಲಿ ಆ ಬಾತ್ರೂಮ್ ಬಳಿ ಬೆಡ್ಶೀಟ್ ನಲ್ಲಿ ಈಕೆಯನ್ನ ಸುತ್ತು ಕೊಲೆ ಮಾಡಿ ಹೋಗಿರ್ತಾನೆ. ಅದಾಗ್ಲೇ ಬಾಡಿ ಡಿಕಂಪೋಸ್ ಆಗಿ ಒಂದಷ್ಟು ಕೆಟ್ಟ ವಾಸನೆ ಕೂಡ ಬರ್ತಿರುತ್ತೆ. ಆ ಕೂಡಲೇ ಕುಂಬಳಗೋಡು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯ ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಆರೋಪಿಗಾಗಿ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಮಾಡಲಾಗ್ತಿದೆ. ಇವರು ರೀಮಾ ಕುಮಾರಿ ಮತ್ತೆ ಈ ಧೀರಜ್ ಕುಮಾರ್ ಮೂಲತಃ ಬಿಹಾರ ಮೂಲದವರು. ಕಳೆದ 1 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದಿದ್ರು. ಗೇರುಪಾಳ್ಯದ ಬಾಡಿಗೆ ಮನೆಯೊಂದರಲ್ಲಿ ವಾಸವನ್ನ ಮಾಡ್ತಿದ್ರು. ಮತ್ತೆ ಅಲ್ಲೇ ಹತ್ತಿರದ ಫ್ಯಾಕ್ಟರಿಯೊಂದರಲ್ಲಿ ಕೆಲಸವನ್ನ ಮಾಡ್ತಿದ್ದ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯವಾಗ್ತಿದೆ.